ಸಿಎಂ ಸೂಚನೆಗೂ ಕೊಪ್ಪಳ ಜಿಲ್ಲಾಧಿಕಾರಿ ಡೋಂಟ್ ಕೇರ್ ಅಂತಿದ್ದಾರೆ. ಯಥಾಸ್ಥಿತಿಯನ್ನ ಮುಂದುವರಿಸಿದ್ದಾರೆ. ಬುಲ್ಡೋಟಾ ಫ್ಯಾಕ್ಟರಿ ಕಾಮಗಾರಿಯನ್ನ ಮುಂದುವರಿಸಿದ್ದಾರೆ. ಕೊಪ್ಪಳದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಬೃಹತ್ ಉಕ್ಕು ಕಾರ್ಖಾನೆಯ ವಿರುದ್ಧ ಈಗಾಗಲೇ ಆಕ್ರೋಶ ವ್ಯಕ್ತವಾಗಿತ್ತು. ಕಾರ್ಖಾನೆಯನ್ನ ಸ್ಟಾಪ್ ಮಾಡಿ, ನೀವು ಯಾವ ಕಾಮಗಾರಿನೂ ಮಾಡಬೇಡಿ ಅಂತ ವಿರೋಧ ವ್ಯಕ್ತವಾಗ್ತಾ ಇತ್ತು. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಈ ಕಾರ್ಖಾನೆ ನಿಲ್ಲಿಸುವಂತೆ ಕೂಡ ಸೂಚನೆ ಕೊಡಿಸಲಾಗಿತ್ತು. ಬಟ್ ಆ ಸೂಚನೆಗೂ ಡೋಂಟ್ ಕೇರ್ ಅಂತಿದ್ದಾರೆ ಜಿಲ್ಲಾಧಿಕಾರಿ. ಕಾರ್ಖಾನೆ ಕಾಮಗಾರಿ ಸ್ಥಗಿತಗೊಳಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಸೂಚನೆ ಕೊಟ್ಟಿದ್ರು. ಹಾಗಿದ್ರೂ ಕೂಡ ಕಾರ್ಖಾನೆಯ ಕಾಮಗಾರಿ ಮುಂದುವರೆದಿದೆ. ಜಿಲ್ಲಾಡಳಿತ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಈಗ ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈಗಾಗಲೇ ಸ್ವಾಮೀಜಿಗಳು ಸೇರಿದಂತೆ ಅನೇಕ ಸ್ಥಳೀಯರು ಜನಪ್ರತಿನಿಧಿಗಳು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಿದ್ರು. ಹಾಗಾಗಿ ಕಾಮಗಾರಿ ಸ್ಥಗಿತ ಆಗಬೇಕು ಅಂತ ಸೂಚನೆ ಇತ್ತು. ಬಟ್ ಜಿಲ್ಲಾಧಿಕಾರಿ ಕಾಮಗಾರಿ ಮುಂದುವರಿಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಡೋಂಟ್ ಕೇರ್ ಅಂತಿದ್ದಾರೆ ಸಿದ್ದರಾಮಯ್ಯನವರ ಸೂಚನೆಗೆ. ಸಾರ್ವಜನಿಕ ಕೆರೆಯನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗಾಗಲೇ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಮತ್ತು ವಿದ್ಯುತ್ ಹಾಗೂ ಸ್ಥಾವರ ಕಾಮಗಾರಿ ನಿಲ್ಲಿಸಿ ಅಂತ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ಯಾವ ಧೈರ್ಯದ ಮೇಲೆ ಜಿಲ್ಲಾಧಿಕಾರಿ ಇಲ್ಲಿ ಕಾಮಗಾರಿಗೆ ಸೂಚನೆ ಕೊಟ್ಟಿರೋದು? ಯಾರ ಧೈರ್ಯ ಇದೆ, ಯಾರ ಬೆಂಬಲ ಸಿಗ್ತಿದೆ ಇವರಿಗೆ ಅಂತ? ಸೌಖ್ಯ ಏನಂತಂದ್ರೆ, ಕೊಪ್ಪಳದ ಕೇವಲ ಕೂಗಳತೆಯಲ್ಲಿ ಏನಂದ್ರೆ ಬುಲ್ಡೋಟಾ ವತಿಯಿಂದ ಒಂದು ಸ್ಟೀಲ್ ಫ್ಯಾಕ್ಟರಿ ಅಂದ್ರೆ ಉಕ್ಕಿನ ಕಾರ್ಖಾನೆ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಅದಕ್ಕೆ ಪರವಾನಗಿ ಕೊಟ್ಟಿರುತ್ತದೆ. ಪರವಾನಗಿ ಕೊಟ್ಟ ನಂತರ ಸ್ವತಃ ಏನಂದ್ರೆ ಕೊಪ್ಪಳದ ಏನಾದ್ರೆ ಸುತ್ತಮುತ್ತ ಕೊಪ್ಪಳ ನಗರದ ಬಹಳಷ್ಟು ಜನರು ಕೂಡ ಆಕ್ರೋಶ ಹೊರಹಾಕಿದೆ. ಕಾರಣ ಅಂತಂದ್ರೆ ಏನು ಉಕ್ಕಿನ ಕಾರ್ಖಾನೆ ಆಗೋದ್ರಿಂದ ನಮಗೆ ತುಂಬಾ ಧೂಳು ಬರುತ್ತೆ, ಡಸ್ಟ್ ಬರುತ್ತೆ, ಇದರ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಕೊಂಡಿದ್ರು. ಜೊತೆಗೆ ಸ್ವತಃ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕೊಪ್ಪಳ ಬಂದ್ಗೆ ಕರೆ ಹಿಡಿದ್ರು. ಇಂಥ ಸಂದರ್ಭದಲ್ಲಿ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಕಣ್ಣೀರು ಹಾಕಿದ್ರು. ಅದ್ರ ಜೊತೆಗೆ ಅವು ಜನಪ್ರತಿನಿಧಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯ ಸಂದೇಶನ ರವಾನೆ ಮಾಡಿದ್ರು. ಅಂದ್ರೆ ಏನು ಕಾರ್ಖಾನೆ ಹೊಸ ಕಾರ್ಖಾನೆ ಆಗ್ತಾ ಇದೆ ಅದನ್ನ ಮುಚ್ಚುವಂತೆ ಮತ್ತು ಬೇರೆ ಕಡೆ ಸ್ಥಳಾಂತರಗೊಳಿಸುವಂತೆ ಜನಪ್ರತಿನಿಧಿಗಳು ಎಚ್ಚರ ವಹಿಸಬೇಕು, ಇಲ್ಲವಾದಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ ಅಂತೇಳಿ ಶ್ರೀಗಳು ಹೇಳಿದ್ರು. ಶ್ರೀಗಳನ್ನ ಮಾತಂದ್ರೆ ಒಂಥರ ವೇದವಾಕ್ಯ. ಆ ಕಾರಣಕ್ಕಾಗಿ ನಿನ್ನೆ ತಾನೇ ಸಚಿವರ ಶಿವರಾಜ್ ತಂಗಡಿ ನೇತೃತ್ವದಲ್ಲಿ ಕೊಪ್ಪಳ ಶಾಸಕರಂತ ರಾಘವೇಶ್ವರ ಮತ್ತು ಸರ್ವ ಪಕ್ಷದ ನಾಯಕರ ನಿಯೋಗ ಸಿಎಂ ಅವರನ್ನ ಭೇಟಿ ಮಾಡಿತ್ತು. ಭೇಟಿ ಮಾಡಿದ ಸಂದರ್ಭದಲ್ಲಿ ಸಿಎಂ ಅವರಿಗೆ ಏನಂದ್ರೆ ಭೇಟಿ ಮಾಡಿ ಸಿಎಂ ಅವರಿಗೆ ಮನವಿ ಸಲ್ಲಿಸಿತ್ತು. ಸಿಎಂ ಅವರು ಕೂಡ ಸ್ವತಃ ಕೊಪ್ಪಳ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರಿಗೆ ಫೋನ್ ಮಾಡಿ ಏನು ಉಕ್ಕಿನ ಕಾರ್ಖಾನೆ ಆಗಲ್ಲ ನಾವು ಪರವಾನಗಿ ಕೊಟ್ಟಿದ್ವಿ, ಆದ್ರೆ ಈ ಸದ್ಯಕ್ಕೆ ಮಟ್ಟಿಗೆ ಅವರು ತಾತ್ಕಾಲಿಕವಾಗಿ ಅದನ್ನು ತಡೆ ಹಿಡಬೇಕು, ಕಾಮಗಾರಿ ನಡೆಸದಂತೆ ತಾವು ಹೋಗಿ ಅದನ್ನು ತಡೆ ಹಿಡಿಬೇಕಂತೇಳಿ ಕರೆ ಮೂಲಕ ಸಂದೇಶನ ಸ್ವತಃ ಸೂಚನೆ ಅವರು ಸಿಎಂ ಅವರು ಸೂಚನೆ ಕೊಟ್ಟಿದ್ರು. ತದನಂತರ ಈಗ ಏನಂದ್ರೆ ಆದ್ರೂ ಸಹ ಏನು ಸಿಎಂ ಅವರು ಸೂಚನೆ ನೀಡಿದ್ರು ಸಹ ಇದೀಗ ಏನಂದ್ರೆ ಕಾಮಗಾರಿ ನಡೀತಾ ಇದೆ ಅಂತೇಳಿ ಕೆಲವೊಂದಿಷ್ಟು ಏನಂದ್ರೆ ರೈತರು ಹೋಗಿ ಮತ್ತೆ ಕೆಲವು ಹೋರಾಟಗಾರರು ಹೋಗಿ ಆ ಕಾರ್ಯಕ್ರಮ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಅವರು ಆಗಲೇ ಸೂಚನೆ ಕೊಟ್ಟಿದ್ರು, ಅದರಂತೆ ಅಧಿಕಾರಿಗಳು ನಡ್ಕೊಳ್ಬೇಕು ಮತ್ತು ಪೊಲೀಸರು ಬಂದ್ ಮಾಡಿಸುವಂತ ಕೆಲಸ ಮಾಡ್ಬೇಕಂತೇಳಿ ಆಗ್ರಹ ಮಾಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.